ಇವತ್ತು ವಿಡಿಯೋಲಿ ಯಾವ ಸಿಸರ್ ನ ಯಾವ ತರ ಯೂಸ್ ಮಾಡ್ಬೇಕಂತ ಹೇಳ್ತೀನಿ. ಎಸ್ಪೆಷಲಿ ಬಿಗಿನರ್ಸ್ ಗೆ ತುಂಬಾನೇ ಯೂಸ್ಫುಲ್ ಆಗಿರುತ್ತೆ. ಯೂಶಲಿ ಬಿಗಿನರ್ಸ್ ಏನ್ ಅನ್ಕೊಂಡಿರ್ತಾರೆ, ಬಟ್ಟೆನೂ ಒಂದೇ ಸಿಸರ್ ಅಲ್ಲಿ ಕಟ್ ಮಾಡ್ಬೋದು, ಪೇಪರ್ ನಾನು ಒಂದೇ ಸಿಸರ್ ಅಲ್ಲಿ ಕಟ್ ಮಾಡ್ಬೋದು ಅಂತ ಅನ್ಕೊಂಡಿರ್ತಾರೆ. ಬಟ್ ಆತರ ಮಾಡಬಾರ್ದು. ಯಾಕಂದ್ರೆ ಇದು ಪೇಪರ್ ಕಟಿಂಗ್ ಸಿಸರು, ನಿಮ್ಗೆ ಈ ತರ ಇರುತ್ತೆ. ಇದು ಫ್ಯಾಬ್ರಿಕ್ ಕಟಿಂಗ್ ಸಿಸರು, ಇದನ್ನ ಶಿಯರ್ಸ್ ಅಂತಾನು ಹೇಳ್ತಾರೆ. ಸೊ ಮೇನ್ ಆಗಿ ನಾವು ಫ್ಯಾಬ್ರಿಕ್ ಅಂತ ಬರುವಾಗ ಈ ಸಿಸರ್ ನಾನೇ ಯೂಸ್ ಮಾಡ್ಬೇಕು. ಯಾಕಂದ್ರೆ ಪೇಪರ್ ಅಂತ ಬರುವಾಗ ಪೇಪರ್ ಏನೇ ಸ್ಮೂತ್ ಆಗಿದ್ರೇನು ಅದು ಬಂದ್ಬಿಟ್ಟು ನಿಮ್ಗೆ ಉಡ್ಡಿಂದಾನೆ ಮಾಡೋದು ಅಲ್ವಾ. ಸೊ ಬಟ್ಟೆ ಬಂದ್ಬಿಟ್ಟು ಆತರ ಇಲ್ಲ. ಸೊ ಏನಾಗುತ್ತೆ, ನೀವು ಬಟ್ಟೆಯಲ್ಲಿ ಯೂಸ್ ಮಾಡೋ ಸಿಸರ್ ನ ಪೇಪರ್ ಅಲ್ಲಿ ಕಟ್ ಮಾಡ್ಬಿಟ್ಟು ತಿರ್ಗಾ ಬಟ್ಟೆ ಯೂಸ್ ಮಾಡ್ಬೇಕಂದ್ರೆ ನಿಮ್ಗೆ ಸಿಸರ್ ಅಲ್ಲಿ ಇರೋ ಎಡ್ಜಸ್ ಎಲ್ಲ ನಿಮ್ಗೆ ಬ್ಲಂಟ್ ಆಗ್ಬಿಡುತ್ತೆ. ಸೊ ಬ್ಲಂಟ್ ಆಗುವಾಗ ಎಸ್ಪೆಷಲಿ ನಿಮ್ಗೆ ಥಿನ್ ಫ್ಯಾಬ್ರಿಕ್, ಈ ತರ ಶಿಫಾನ್, ಜಾರ್ಜೆಟ್ ಆ ತರ ಥಿನ್ ಫ್ಯಾಬ್ರಿಕ್ಸ್ ನ ಕಟ್ ಮಾಡುವಾಗ ನಿಮ್ಗೆ ಕಟಿಂಗ್ ಸರಿಯಾಗಿ ಆಗಲ್ಲ. ಆಮೇಲೆ ಅನ್ನೀವನ್ ಆಗಿ ಕಟಿಂಗ್ ಬರುತ್ತೆ. ಸೊ ಈ ತರ ಬರುವಾಗ ಏನಾಗುತ್ತೆ, ಅವಾಗ ನೀವು ಸಿಸರ್ಸ್ ನ ಶಾರ್ಪ್ ಮಾಡ್ಬೇಕು, ಇಲ್ಲ ಸಿಸರ್ ನಾನೇ ರೀಪ್ಲೇಸ್ ಮಾಡ್ಬೇಕು. ಸೊ ಡ್ರೆಸ್ ಮೇಕಿಂಗ್ ಅಂತ ಬರುವಾಗ ಸಿಸರ್ ಇಸ್ ದ ವೆರಿ ಇಂಪಾರ್ಟೆಂಟ್ ಅಂಡ್ ಮೇನ್ ಟೂಲ್. ಸೊ ಅದನ್ನ ನೀವು ನೀಟಾಗಿ ಮೈಂಟೈನ್ ಮಾಡಿ. ಸೊ ಜ್ಞಾಪಕ ಇಟ್ಕೊಳ್ಳಿ, ಫ್ಯಾಬ್ರಿಕ್ ಸಿಸರ್ ಅಲ್ಲಿ ಬರೀ ಫ್ಯಾಬ್ರಿಕ್ ನಾನೇ ಕಟ್ ಮಾಡಬೇಕು, ಯಾವ್ದನ್ನು ಕಟ್ ಮಾಡಬಾರ್ದು. ಸೊ ಇದೇ ತರ ಟಿಪ್ಸ್ ನಿಮ್ಗೂ ರೆಗ್ಯುಲರ್ ಆಗಿ ಬೇಕು ಅಂದ್ರೆ ನಮ್ಮ ಚಾನೆಲ್ ನ ಫಾಲೋ ಮಾಡಿ.